ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾಸ್ ಕಿಚನ್. ಇವತ್ತು ನಾನು ಕ್ಯಾಫೆ ಸ್ಟೈಲ್ ಕ್ಯಾಪಿಚಿನೋನ ಮಾಡಕ್ ಹೊರಟಿದ್ದೀನಿ. ಕ್ಯಾಫೆ ಸ್ಟೈಲ್ ಕ್ಯಾಪಿಚಿನೋನ ಮಾಡೋದಕ್ಕೆ ಈ ತರ ಫ್ಯಾನ್ಸಿ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಕಾಫಿ ಮೇಕಿಂಗ್ ಅಪ್ಯಾರಟಸ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ನೀವು ಬೇರೆ ಮೆಥಡ್ಸ್ ಅಲ್ಲಿ ಕ್ಯಾಪಿಚಿನೋನ ಮಾಡ್ಬೋದು. ಬಟ್ ಟೇಸ್ಟ್ ವೈಸ್ ಇದರಲ್ಲಿ ಮಾಡೋದು ತುಂಬಾ ಬೆಟರ್ ಆಗಿ ಬರುತ್ತೆ. ಸೊ ಮೋಕಾ ಪಾಟ್ ಅಲ್ಲಿ 2 ಕಂಪಾರ್ಟ್ಮೆಂಟ್ ಇರುತ್ತೆ. ಈ ಪಾರ್ಟ್ ಒಳಗಡೆ ಏನಿದೆ ಈ ಪಾರ್ಟ್ಗೆ ನಾವು ವಾಟರ್ನ ಫಿಲ್ ಮಾಡ್ಕೊಬೇಕು. ಸೊ ಇಲ್ಲಿ ನಿಮಗೆ ಒಂದು ನಾಸಲ್ ಕಾಣಿಸ್ತಿದೆ ಅಲ್ವಾ, ಈ ನಾಸಲ್ ಕೆಳಗಡೆವರೆಗೂ ನಾವು ವಾಟರ್ನ ಫಿಲ್ ಮಾಡ್ಕೊಬೇಕು. ಇದಕ್ಕೆ ಟಚ್ ಆಗೋ ಆಗಿಲ್ಲ ವಾಟರ್. ಸೊ ನಾನು ವಾರ್ಮ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಯಾಕೆ ವಾರ್ಮ್ ವಾಟರ್ನ ನಾನು ಯೂಸ್ ಮಾಡ್ತೀನಿ ಅಂದರೆ, ಕಾಫಿದು ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಏನು ಅಂದರೆ ಬಿಟರ್ನೆಸ್. ನೀವು ಕಾಫಿನ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಿದ್ರೆ ಅದು ಬಿಟರಾಗಿ ಟರ್ನ್ ಆಗುತ್ತೆ. ಸೊ ನಾನು ಈ ನಾಸಲ್ಲಿಂದ ಕೆಳಗಡೆಗೆ ಅದನ್ನು ಜಸ್ಟ್ ಟಚ್ ಆಗ್ತಿದೆ ಅಷ್ಟು ಮಾತ್ರ ವಾಟರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿ ಇದರೊಳಗಡೆ ಕಾಫಿ ಪೌಡರ್ನ ಫಿಲ್ ಮಾಡಬೇಕು. ಕಾಫಿ ಮೇಕಿಂಗ್ ಆ್ಯಕ್ಚುಲಿ ಈಸ್ ಅನ್ ಆರ್ಟ್. ಎಷ್ಟೊಂದು ದೇಶಗಳಲ್ಲಿ ಕಾಫಿ ಬರಿಸ್ಟಾ ಚಾಂಪಿಯನ್ಶಿಪ್ ಅಂತ ಕೂಡ ಮಾಡ್ತಾರೆ. ಸೊ ಯಾವ ಥರ ಮೆಥಡಲ್ಲಿ ಬ್ರೂ ಮಾಡಿದ್ರೆ ಕಾಫಿ ಬೆಸ್ಟಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೆ ಅದು ಒಂದು ಕಾಂಪಿಟಿಷನ್ನು. ಸೊ ಈ ಥರ ಕಾಫಿ ಬೀನ್ಸ್ನ ಇದ್ರೊಳಗಡೆ ಫಿಲ್ ಮಾಡ್ಕೊಬೇಕು. ನಾವು ತುಂಬ ಪ್ರೆಸ್ ಮಾಡೋ ಹಾಗಿಲ್ಲ, ಜೆಂಟಲ್ ಆಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಟಾಪ್ ಸರ್ಫೇಸ್ನ ಮಾತ್ರ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ಈಗ ಈ ಪಾರ್ಟ್ನ ತೊಗೊಂಡು ಟೈಟಾಗಿ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಈಗ ಇದನ್ನು ಸ್ಟವ್ ಮೇಲೆ ಇಡೋಣ. ಸೊ ಈ ಬಾಟಮ್ ಕಂಪಾರ್ಟ್ಮೆಂಟಲ್ಲಿ ಇರುವಂತಹ ಕಾಫಿ ಬಾಯ್ಲ್ ಆಗ್ತಾ ಇರುತ್ತೆ, ಅಂದರೆ ವಾಟರ್ ಬಾಯ್ಲ್ ಆಗ್ತಾ ಇರುತ್ತೆ. ಬಾಯ್ಲ್ ಆಗಿ ಅದು ಒಂದು ಟೆಂಪರೇಚರ್ ರೀಚ್ ಆದಮೇಲೆ ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಬಂದು ಈ ಕಾಫಿ ಪೌಡರ್ ಏನಿದೆ ಅಲ್ವಾ ಈ ಮಿಡಲ್ ಕಂಪಾರ್ಟ್ಮೆಂಟಲ್ಲಿ, ಥ್ರೂ ದಟ್ ಕಾಫಿ ಪೌಡರ್ ಅದು ಈ ಪೈಪಿಂದ ಹೊರಗಡೆ ಬರುತ್ತೆ. ಬರ್ತಾ ಬರ್ತಾ ಸ್ವಲ್ಪ ಬಬಲ್ಸ್ ಕೂಡ ಬರೋದಕ್ಕೆ ಫಾರ್ಮ್ ಆಗುತ್ತೆ. ಅದು ಏರ್ ಬಬಲ್ಸ್, ಆಕ್ಸಿಜನ್ ಬಬಲ್ಸ್. ಓಕೆ, ಐ ಥಿಂಕ್ ವಾಟರ್ ಎಲ್ಲ ಖಾಲಿ ಆಗಿದೆ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ, ಅದಕ್ಕೆ ಬಬಲ್ಸ್ ಜಾಸ್ತಿ ಆಯಿತು. ಈ ಒಂದು ಪಾಯಿಂಟಲ್ಲಿ ನೀವು ಮೋಕಾ ಪಾಟ್ನ ಆಫ್ ಮಾಡ್ಕೊಬೇಕು, ಫ್ಲೇಮ್ನ ಆಫ್ ಮಾಡಬೇಕು. ಕ್ಲೋಸ್ ಮಾಡಿ ಲೆಟ್ ಇಟ್ ಸೆಟ್ ಫಾರ್ ಅ ಮಿನಿಟ್. ಈಗ ನಾವು ಸ್ವಲ್ಪ ಮಿಲ್ಕ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕ್ರೀಮ್ ಹಾಕಿ ಫ್ರಾತ್ ಮಾಡ್ಕೊಳ್ಳೋಣ. ನನಗೆ ಹಾಟ್ ಕ್ಯಾಪಿಚಿನೋ ಬೇಕಾಗಿರೋದ್ರಿಂದ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ನಾನು ತಿಕ್ಕ ಕ್ರೀಮ್ನ ಯೂಸ್ ಮಾಡ್ಕೊಬೋದು. ನಾವು ಇದು ಬಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್. ದಿಸ್ ಇಸ್ ದ ಮೇಜರ್ ಪಾರ್ಟ್. ಏನು ಮಾಡಬೇಕು ಅಂದರೆ, ಮಿಲ್ಕ್ನ ಇನ್ನೂ ಸ್ವಲ್ಪ ಗಟ್ಟಿ ಮಾಡಬೇಕು. ಅಂದರೆ ಸ್ವಲ್ಪ ಏರ್ ಬಬಲ್ಸ್, ಏರು ಮಿಲ್ಕ್ ಜೊತೆ ಮಿಕ್ಸ್ ಆಗಿ ಇನ್ನೊಂಚೂರು ತಿಕ್ ಆಗಬೇಕು ಮಿಲ್ಕ್. ಅದಕ್ಕೆ ನಾವು ಈ ಫ್ರಾತರ್ನ ಯೂಸ್ ಮಾಡ್ತಾ ಇದ್ದೀವಿ. ಮೋಕಾ ಪಾಟಲ್ಲಿರುವಂತಹ ಕಾಫಿ ಡಿಕಾಕ್ಷನ್ನ ಇದಕ್ಕೆ ಪೋರ್ ಮಾಡ್ಕೊಳ್ಳಿ. ನನಗಿಷ್ಟು ಸಾಕಾಗುತ್ತೆ ಅನಿಸುತ್ತೆ. ನಿಮ್ಗೆ ಇನ್ನೂ ಸ್ಟ್ರಾಂಗ್ ಕಾಫಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಡಿಕಾಕ್ಷನ್ನ ಆ್ಯಡ್ ಮಾಡ್ಕೊಬೋದು ನೀವು. ಈಗ ನೆಕ್ಸ್ಟ್ ಬಂದು ನಾವು ಈ ಥರ ಫ್ರಾತ್ ಮಾಡಿರೋಂಥ ಮಿಲ್ಕ್ನ ನಿಧಾನವಾಗಿ ಪೋರ್ ಮಾಡೋದಕ್ಕೆ ಶುರು ಮಾಡೋಣ ಇನ್ ಸರ್ಕ್ಯುಲರ್ ಮೋಷನ್. ಸೊ ಈಗ ಪ್ರಾಪರಾಗಿ ಮಿಕ್ಸ್ ಆಗಿದೆ.
ಆ್ಯಂಡ್ ಇದು ಆಲ್ಮೋಸ್ಟ್ ನಿಮಗೆ ಕೆಫೆ ಸ್ಟೈಲ್ ಟೇಸ್ಟೇ ಕೊಡುತ್ತೆ. ನಮ್ಮ ಹೋಮ್ ಮೇಡ್ ಕ್ಯಾಪಿಚಿನೋ ಮೋಕಾ ಪಾಟ್ ಕ್ಯಾಪಿಚಿನೋ ಇಸ್ ರೆಡಿ. ವಾವ್, ಸೀರಿಯಸ್ಲಿ ವಾವ್, ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ದ ಟೇಸ್ಟ್ ಆಫ್ ಕ್ಯಾಫೆ ಕ್ಯಾಪಿಚಿನೋ. ಇದಿಷ್ಟು ಕಪ್ಗೆ ನಾನು ಆಲ್ಮೋಸ್ಟ್ 250-300 rupees ಎಲ್ಲ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಟೇಸ್ಟ್ಸ್ ಅಮೇಝಿಂಗ್. ನಾನೊಂದು ಚೂರು ಕೂಡ ಶುಗರ್ ಆ್ಯಡ್ ಮಾಡಿಲ್ಲ ಇನ್ನೂ ಇದಕ್ಕೆ. ಬಟ್ ಆಲ್ರೆಡಿ ಆ ಫ್ಲೇವರ್ ಆಫ್ ಕಾಫಿ ಏನಿದೆ ಅಲ್ಲ, ಆ ಆಯಿಲ್ಸ್ ಎಲ್ಲ ಸ್ವಲ್ಪ ರಿಲೀಸ್ ಮಾಡುತ್ತೆ, ಅರೋಮಾ ಪ್ರಾಪರಾಗಿ ಬ್ರೂ ಆಗಿದೆ ಕಾಫಿ. ಈ ಥರದ ಯುನೀಕ್ ರೆಸಿಪೀಸ್ ನೀವು ಕೂಡ ಟ್ರೈ ಮಾಡಬೇಕು. ಇನ್ನೂ ಹೊಸ ರೆಸಿಪೀಸ್ ಬೇಕು ಅಂದರೆ ಮಂಜುಳಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.